ಹಲ್ಲೆಗೊಳಗಾಗಿ ಕಣ್ಣೀರು ಹಾಕ್ತಾ ಇರೋ ಈ ಯುವತಿಯ ಹೆಸರು ಸೃಷ್ಟಿ. ವೃತ್ತಿಯಲ್ಲಿ ವೈದ್ಯೆ. ಬಿಟಿಎಂ ಲೇಔಟ್ನ ಪಿಜಿಯಲ್ಲಿದ್ರು. ಇವರಿಗೆ ಕೇರಳ ಮೂಲದ ಅಸೆಲ್ಲಾ ಎಂಬ ಯುವತಿ ರೂಮ್ಮೇಟ್ ಆಗಿದ್ರು. ಮೊನ್ನೆ ಸೃಷ್ಟಿ ಫೋನ್ನಲ್ಲಿ ಕನ್ನಡ ಮಾತನಾಡ್ತಾ ಇರುವಾಗ ನನಗೆ ಕನ್ನಡ ಅರ್ಥ ಆಗಲ್ಲ, ಇಂಗ್ಲಿಷ್ನಲ್ಲೇ ಮಾತನಾಡು ಅಂತ ಕನ್ನಡ ಭಾಷೆಗೆ ಅವಮಾನಿಸಿ ಧಮಕಿ ಹಾಕಿದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ಸೃಷ್ಟಿ ತಲೆಗೆ ಬಲವಾಗಿ ಹೊಡೆದಿದ್ದಾರೆ. ಪರಿಣಾಮ ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟಿದ್ದು ಸಿಟಿ ಸ್ಕ್ಯಾನಿಂಗ್ಗೆ ನಿಮಾನ್ಸ್ ಆಸ್ಪತ್ರೆಗೆ ಹೋಗುವಂತೆ ಸೂಚಿಸಲಾಗಿದೆ. ನನ್ನ ಹೆಸರು ಡಾಕ್ಟರ್ ಸೃಷ್ಟಿ ಅಂತ. ಕನ್ನಡದಲ್ಲಿ ನಾನು ಮಾತಾಡಿದ್ದಕ್ಕಾಗಿ ನನ್ನ ಮೇಲೆ ಹಲ್ಲೆ ಮಾಡಿ ಈ ರೀತಿಯಾಗಿ ನನ್ನನ್ನು ಹೊಡೆದು 2 ವರ್ಷದಿಂದ ಒಟ್ಟಿಗೆ ವಾಸವಿರುವ ಇವರಿಬ್ಬರ ಮಧ್ಯೆ ಆಗಾಗ ಸಣ್ಣ ಪುಟ್ಟ ಮನಸ್ತಾಪ, ಗಲಾಟೆಗಳು ಭಾಷೆಯ ವಿಚಾರವಾಗಿ ನಡೀತಾ ಇತ್ತಂತೆ. ಆದ್ರೆ ಮೊನ್ನೆ ಕನ್ನಡ ಭಾಷೆಯನ್ನ ತೀರಾ ಕೆಟ್ಟದಾಗಿ ಮಾತನಾಡಿದ್ದಕ್ಕೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಘಟನೆ ಬಳಿಕ ಪಿಜಿ ಮಾಲೀಕರು ಕೇರಳ ಮೂಲದ ಅಸೆಲ್ಲಾ ಎಂಬ ಯುವತಿಯನ್ನ ಹೊರ ಕಳಿಸಿದ್ದಾರೆ. ಇನ್ನು ಸೃಷ್ಟಿ ಅಸೆಲ್ಲಾ ವಿರುದ್ಧ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಒಬ್ಳು ಮಲಯಾಳಿ ಪೂರ್ತಿ ನನ್ನ ನೋಡಿದು ಕೂದಲೆಲ್ಲ ಕಿತ್ತು ನನ್ನ ಮೇಲೆ ಹಲ್ಲೆ ನಡೆಸಿದಾಳೆ. ವಿವಿಧ ಕನ್ನಡ ಪರ ಸಂಘಟನೆಗಳು ಕರ್ನಾಟಕದ ಯುವತಿ ಸೃಷ್ಟಿ ಬೆಂಬಲಕ್ಕೆ ನಿಂತಿದ್ದು ಹಲ್ಲೆ ಮಾಡಿದ ಯುವತಿಯ ಮೇಲೆ ಕ್ರಮಕ್ಕೆ ಆಗ್ರಹಿಸಿವೆ. ಅದೇನೇ ಆಗ್ಲಿ, ಕನ್ನಡದ ನೆಲದಲ್ಲಿ ಕನ್ನಡ ಭಾಷೆಗೆ ಅವಮಾನ ಮಾಡಿ ಕರ್ನಾಟಕದ ಯುವತಿಯ ಮೇಲೇನೆ ಹಲ್ಲೆ ಮಾಡಿದ್ದಕ್ಕೆ ಕನ್ನಡ ಸಂಘಟನೆಗಳು ನಿಗಿ ಕೆಂಡ ಕಾರ್ತಿವೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.